ನಾನು ಸ್ವಲ್ಪ ಹಾಗೆ ನೋಡಲ್ಲ ಅಲ್ಲ ಮುಂದೆ ಕಟ್ ಮಾಡಿದ್ರೆ ಇಟ್ಬಿಡಿ ಇವತ್ತು ನನ್ನ ಹುಟ್ಟುಹಬ್ಬಕ್ಕಿಂತ ನಮ್ಮ ತಾಲೂಕಿನ ಜನ ಹಾಗೂ ನನ್ನ ಅಭಿಮಾನಿಗಳು, ನಮ್ಮ ಅಕ್ಕ ತಂಗಿದ್ರು, ಅಣ್ಣ ತಮ್ಮಂದಿರು ಪ್ರತಿಯೊಬ್ಬರು ನನ್ನ ಮೇಲೆ ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ನಮ್ಮ ತಾಲೂಕಲ್ಲಿ ರಾಮಣ್ಣ ಏನಾನ ಹೋದರೆ ಬಡವ್ರ ಬಗ್ಗರಿಗೆ ಏನಾದರೂ ಒಂದು ಹೆಲ್ಪ್ ಮಾಡೇ ಮಾಡ್ತಾನೆ, ಅವ್ನು ತಪ್ಪೋದ್ರೆ ಏನಾದರೂ ಒಂದು ಇದು ಮಾಡ್ತಾನೆ ಅನ್ನೋದು ಒಂದು ಆಸಕ್ತಿ ಇಟ್ಕೊಂಡಿದ್ದಾರೆ ಎಲ್ಲರೂ. ಹಂಗಾಗಿ ನಾನು ಹುಟ್ಟುಹಬ್ಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತೇಳಿ ಹೇಳಿದ್ದೆ. ನನ್ನ ಅಭಿಮಾನಿಗಳು ಈ ಮಾಗಡಿ ತಾಲೂಕಿನವರು, ದೊಡ್ಡಬಳ್ಳಾಪುರ, ಇಲ್ಲಿ ನೆಲಮಂಗಲದವರು, ಇಲ್ಲಿರೋಂಥ ಎಲ್ಲ ಅಭಿಮಾನಿಗಳು, ನಮ್ಮ 3 ತಾಲೂಕಿನ ಅಭಿಮಾನಿಗಳು ದೂರಾಗಿ ಅವರೇ ಫೆಕ್ಸ್ಗಳು ಆಳುಗಳೆಲ್ಲ ನಾನು ಹೇಳ್ದಿಲ್ಲ, ಈ ಫೆಕ್ಸ್ ಎಲ್ಲ ಹೊಡ್ಸೋದು ಬೇಡ, ಎಲ್ಲಾದರೂ ಒಂದು ಆಶ್ರಮಕ್ಕೆ ಹೋಗಿ ಏನಾದರೂ ಒಂದು ಇದು ಮಾಡೋಣ ಅಂತ ಹೇಳಿದೆ. ಇಲ್ಲ, ನೀನು ಏನು ಬೇಕೋ ಮಾಡಿ, ಇದು ನಮ್ಮ ಅಭಿಮಾನಿಗೋಸ್ಕರ ನಾವೇನೋ ಮಾಡ್ಕೊತೀವಿ, ನೀನು ಹುಟ್ಟುಹಬ್ಬ ನಾವು ಜೋರಾಗಿ ಮಾಡ್ಬೇಕಣ್ಣ ಅಂತೇಳಿ ತುಂಬ ಅದ್ದೂರಿಯಾಗಿ ಆಚರಣೆ ಮಾಡ್ತಾಯಿದ್ದಾರೆ. ನಾನು ದೇವಸ್ಥಾನಕ್ಕೆ ಹೋಗಿ ಈಗ ತಾನೇ ಬಂದಿದ್ದೀನಿ. ಎಲ್ಲ ಫೋನ್ಗಳು ಮಾಡಿದರೆ ಇನ್ನೇನು ಬರೋ ಸಮಯ ಇದೆ, ಇನ್ನು 5 ಗಂಟೆವರೆಗೂ ಇದೆ, ಜನ ಬರ್ತಾರೆ, ಇನ್ನು ಬರೋ ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ನಮ್ಮ ತಾಲೂಕಿನ ಜನ, ನನ್ನ ಅಭಿಮಾನಿಗಳು ಎಲ್ಲ, ನನ್ನ ತಂದೆ ತಾಯಿಯವ್ರಿಗೆ ಎಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ಇನ್ನು ಹಿಂಗೇನೆ ಅವ್ರ ಜೊತೆಗೆ, ನನ್ನ ಅಭಿಮಾನಿಗಳ ಜೊತೆ ನಾನು ಇರೋವರೆಗೂ ಅವ್ರ ಜೊತೆ ಆರಾಮಾಗಿ ಅವ್ರ ಹಿಂದೆ ಮುಂದೆ ಓಡಾಡ್ಕೊಂಡು ಅವ್ರಿಗೆ ನನ್ನ ಕೈ ಸಪೋರ್ಟ್ ಮಾಡಿಕೊಂಡು ಇರೋಕ್ಕೆ ಇಷ್ಟಪಡ್ತೀನಿ. 5 ಗಂಟೆಗೆ ಇಲ್ಲಿ ಮುಗೀತದೆ. 5 ಗಂಟೆ ಆದಮೇಲೆ ಹೋಗಿ ಒಂದು ಹಣ್ಣು ಹಂಪಲು ಕೊಡಬೇಕು ಅಂದ್ಕೊಂಡಿದ್ದೀನಿ. ಎಲ್ಲ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಎಷ್ಟು ಜನ ಇದ್ದಾರೋ ಎಲ್ಲ ಪೇಷಂಟ್ಗಳಿಗೂ ಮಾತಾಡಿಸ್ಕೊಂಡು ಅವ್ರ ಯೋಗಕ್ಷೇಮ ವಿಚಾರಣೆ ಮಾಡ್ಕೊಂಡು ಬರೋಣ ಅಂದ್ಕೊಂಡಿದ್ದೀನಿ. ಓಕೆ.